ಧನುರಾಶಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಅದನ್ನು ಗಮನಿಸ್ಕೊಳ್ಳಿ. ಒಂಟಿಯಾಗಿರತಕ್ಕಂಥವ್ರಿಗೆ ಜನಬಲ ಮತ್ತು ಸಮಾಧಾನ ಸಿಕ್ಕುವಂತಹ ದಿವಸ. ಯಾವುದೇ ರೀತಿಯ ಒಪ್ಪಂದಗಳಿಗೆ ಸಹಿ ಮಾಡುವಂಥದ್ದು, ಒಪ್ಪಿಕೊಳ್ಳತಕ್ಕಂಥದ್ದು ಈ ದಿವಸ ಬೇಡ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ವೈಮನಸ್ಯ ಬರಬಹುದು, ಜಾಗೃತಿಯಾಗಿರಿ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ನಿಮ್ಮ ಶಾರೀರಿಕವಾದಂತಹ ಆಲಸ್ಯ, ನಿಮ್ಮದೇ ಆದಂತಹ ಕೆಲವು ನಿರ್ಧಾರ, ಯಾರ ಮಾತನ್ನೂ ಕೇಳುವಂತಹ ಮನಸ್ಥಿತಿಯಲ್ಲಿ ಇಲ್ಲದೇ ಇರತಕ್ಕಂಥದ್ದು, ಇದು ನಿಮಗೆ ತೊಂದರೆಯನ್ನು ಮಾಡಬಹುದು ಅಂತ ಅರ್ಥ. ಮನಸ್ಸು ಪ್ರಶಾಂತವಾಗಿದ್ದಾಗ, ಶುಭ ಸುದ್ದಿಯನ್ನು ಕೇಳಿದಾಗ ಎಷ್ಟು ಉತ್ಸಾಹ ಉಲ್ಲಾಸದಿಂದ ಇರ್ತೀರೋ, ದಿನಪೂರ್ತಿ ಹಾಗೆ ಇರಬೇಕು ಅನ್ನುವಂಥದ್ದಾಗಬೇಕು. ಅದಕ್ಕೆ ನಿಮ್ಮ ಪ್ರಯತ್ನ ಆಗಬೇಕು ಅನ್ನುವಂಥದ್ದು. ಔದುಂಬರ ವೃಕ್ಷಕ್ಕೆ, ಅತ್ತಿ ಮರಕ್ಕೆ 12 ಪ್ರದಕ್ಷಿಣೆಗಳನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಲಾಭದಾಯಕವಾದಂತಹ ದಿವಸ. ಆದರೆ ಇದರ ಜೊತೆಯಲ್ಲಿ ನೀವು ಕೂಡ ತುಂಬ ಚಟುವಟಿಕೆಯಿಂದ ಇರಬೇಕು, ಉತ್ಸಾಹದಿಂದ ಇರಬೇಕು, ಪ್ರಯತ್ನಪೂರ್ವಕವಾಗಿ ಕೆಲವು ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು. ವ್ಯವಹಾರಕ್ಕೆ ಅನುಕೂಲತೆಗಳು ಆಗ್ತಕ್ಕಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಆಸಕ್ತಿ ಕಡಿಮೆ, ಅದಕ್ಕೆ ಪ್ರತಿಬಂಧಕವಾದಂತಹ ದೋಷ ಅಂದರೆ ಓದೋದಕ್ಕೆ ಏನೋ ಅಡ್ಡಿ ಬರ್ತಕ್ಕಂಥದ್ದು, ಇನ್ನೇನೋ ಅಡಚಣೆಗಳಾಗುವಂಥದ್ದು, ಹೀಗೆಲ್ಲ ಅನುಭವಿಸಬೇಕಾಗತ್ತೆ. ನಿಮ್ಮ ಕಲ್ಪನೆಗಳು ವಿಫಲವಾಗುತ್ತೆ. ಏನೋ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡಿರ್ತೀರಿ, ಇದು ಹೀಗಾಗಬಹುದು, ಆಗುತ್ತೆ ಅಂತ ಹೇಳಿ, ಆದರೆ ಅದ್ಯಾವುದೂ ಕೂಡ ನಡೆದೇ ಇರತಕ್ಕಂಥದ್ದು. ಒಳ್ಳೆಯ ಸಮಯವನ್ನು ಹುಡುಕ್ತಾ ಇದ್ದಂಥವ್ರಿಗೆ ಇವತ್ತು ನಿರಾಸೆ ಆಗ್ತಕ್ಕಂಥದ್ದು. ಸಾಯಂಕಾಲಕ್ಕೆ ಸ್ವಲ್ಪ ಬೇಸರದ ಸಂಗತಿ ಎದುರಾಗ್ತಕ್ಕಂಥದ್ದಾಗತ್ತೆ. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಈ ದಿವಸ ಸಂತೋಷದಿಂದ ಪ್ರಯಾಣ ಮಾಡೋದಕ್ಕೆ ಅನುಕೂಲತೆಗಳಾಗುವಂಥದ್ದು. ಆರ್ಥಿಕವಾಗಿ ನಿಮಗೆ ಅನುಕೂಲವಾಗುತ್ತೆ. ಸಾಲದ ಬಾಕಿ ಬರ್ತಕ್ಕಂಥದ್ದು ಅಥವಾ ಸಾಲವನ್ನು ತೀರಿಸುವಂಥದ್ದಿದ್ದರೆ ಅದಕ್ಕೆ ಅನುಕೂಲ ಆಗುವಂತಹ ಸಮಯ. ಆಧ್ಯಾತ್ಮಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಷ್ಟು ಒಲವು ಆಸಕ್ತಿ ಬರ್ತಕ್ಕಂಥದ್ದಾಗತ್ತೆ. ಜನರ ಅಭಿಪ್ರಾಯದಲ್ಲಿ ನೀವೇ ಪೂಜ್ಯರು ಅನ್ನುವಂತಹ ಭಾವನೆ ಕೆಲವರಿಗೆ ಇರತಕ್ಕಂಥದ್ದು. ನಿಮ್ಮನ್ನು ನೀವು ತಿದ್ದುಕೊಳ್ಬೇಕು, ನೀವು ಸರಿಯಾಗಬೇಕು, ನೀವು ಪರಿವರ್ತನೆ ಆಗಬೇಕು, ಜನರನ್ನು ಆಗ ಪರಿವರ್ತನೆ ಮಾಡಲಿಕ್ಕೆ ಅವಕಾಶಗಳು ಆಗಬಹುದು ಅನ್ನುವಂಥದ್ದು. ಇಷ್ಟದೇವತಾ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದಿಂದ ನಿಮ್ಮ ಕೆಲವು ಕೆಲಸಗಳಿಗೆ ಏನೋ ಅಡ್ಡಿ ಆಗ್ತಾ ಇದೆ, ಆರೋಗ್ಯ ಭಾಗ್ಯ ಸರಿಯಿಲ್ಲ, ಅನಾರೋಗ್ಯ ಪೀಡಿತರಾಗಿದ್ದೀವಿ ಅನ್ನುವಂತಹ ಕೆಲವು ವ್ಯಕ್ತಿಗಳಿಗೆ ಒಂದಷ್ಟು ಬದಲಾವಣೆ, ಒಂದಷ್ಟು ಗುಣಮುಖರಾಗ್ತಕ್ಕಂತಹ ಸೂಚನೆಗಳು ಕಾಣುವಂಥದ್ದಿದೆ. ರಹಸ್ಯವಾಗಿಟ್ಟಿದ್ದಂತಹ ವಿಷಯಗಳಿಂದ ಒಂದಷ್ಟು ನಷ್ಟವಾಗುತ್ತೆ. ಯಾರಿಗೂ ಏನು ಹೇಳಿರೋದಿಲ್ಲ, ಮನೆಯಲ್ಲೂ ಗೊತ್ತಿಲ್ಲ ನಿಮ್ಮ ವ್ಯವಹಾರ, ಸ್ನೇಹಿತರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಅದೆಲ್ಲ ಹಾಗೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆ. ಪ್ರೇಮಿಗಳಿಗೆ ಅನುಕೂಲಕರವಾದಂತಹ ದಿವಸ. ಕಾರ್ಮಿಕ ವರ್ಗದವರಿಗೆ ಸ್ವಲ್ಪ ಸಂಕಷ್ಟ, ಅಲ್ಪ ತೃಪ್ತಿ ಎನ್ನುವಂಥದ್ದಿರುತ್ತೆ. ತುಂಬ ಜವಾಬ್ದಾರಿಯುತವಾದಂತಹ ಕೆಲವು ಕೆಲಸಗಳನ್ನು ನೀವು ಮಾಡೋದಕ್ಕೆ ಮುಂದಾಗ್ತೀರಿ. ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರದಲ್ಲಿ ಗಣನೀಯವಾದಂತಹ ನಷ್ಟವನ್ನು ನೀವು ಅನುಭವಿಸಬೇಕಾದಂಥದ್ದಿದೆ. ಕುಬೇರನನ್ನು ಬಿಳಿ ಹೂವುಗಳಿಂದ ಪೂಜೆ ಅರ್ಚನೆ ಪ್ರಾರ್ಥನೆ ಮಾಡಿ ಶುಭವಾಗಿ.